ಮನಸ್ಸಿದ್ದರೆ ಮಾರ್ಗವಿದೆ. ವಿಸ್ತಾರವಾದ ವಿವರಣೆ. ಗಾದೆಯ ಅರ್ಥ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬ ಕನ್ನಡ ಗಾದೆ ಮಾತು ನಮ್ಮ ಒಳಗಿನ ಛಲ ಮತ್ತು ನಿರ್ಧಾರವೇ ಯಾವುದೇ ಗುರಿಯನ್ನು ಸಾಧಿಸಲು ನಮಗೆ ಬೇಕಾದ ಮಾರ್ಗವನ್ನು ಸೃಷ್ಟಿಸುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ಸರಳವಾಗಿ ಹೇಳುವುದಾದರೆ, ನಾವು ಯಾವುದನ್ನಾದರೂ ಮಾಡಲು ನಿಜವಾಗಿಯೂ ಬಯಸಿದರೆ ಅದನ್ನು ಸಾಧಿಸಲು ಬೇಕಾದ ಎಲ್ಲಾ ಮಾರ್ಗಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಗಾದೆಯ ವಿವರಣೆ. ಮನಸ್ಸಿನ ಶಕ್ತಿ. ಈ ಗಾದೆ ಮನಸ್ಸಿನ ಅಗಾಧ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ನಮ್ಮ ಮನಸ್ಸು ಒಂದು ಶಕ್ತಿಯುತವಾದ ಆಯುಧವಾಗಿದ್ದು, ಅದು ನಮ್ಮನ್ನು ಯಾವುದೇ ಅಸಾಧ್ಯವೆಂದು ತೋರುವ ಕೆಲಸವನ್ನು ಮಾಡಲು ಪ್ರೇರೇಪಿಸುತ್ತದೆ. ಸಮಸ್ಯೆಗಳನ್ನು ನಿಭಾಯಿಸುವ ಸಾಮರ್ಥ್ಯ. ಜೀವನದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ನಮ್ಮಲ್ಲಿ ಒಂದು ಗುರಿಯನ್ನು ಸಾಧಿಸುವ ಬಗ್ಗೆ ದೃಢ ನಿರ್ಧಾರವಿದ್ದರೆ, ನಾವು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧರಾಗುತ್ತೇವೆ. ಕ್ರಿಯಾಶೀಲತೆ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬುದು ಕೇವಲ ಆಶಯವಲ್ಲ, ಅದು ಕ್ರಿಯಾಶೀಲತೆಯನ್ನು ಪ್ರೇರೇಪಿಸುತ್ತದೆ. ನಮ್ಮ ಗುರಿಯತ್ತ ಸಾಗಲು ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೃಜನಶೀಲತೆ. ಒಂದು ಗುರಿಯನ್ನು ಸಾಧಿಸಲು ಹಲವಾರು ಮಾರ್ಗಗಳಿರಬಹುದು. ನಮ್ಮ ಮನಸ್ಸು ಸೃಜನಶೀಲವಾಗಿ ಯೋಚಿಸಲು ಪ್ರೇರೇಪಿಸುತ್ತದೆ ಮತ್ತು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗಳು. ಒಬ್ಬ ವಿದ್ಯಾರ್ಥಿ ಒಂದು ಕಷ್ಟಕರವಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬಯಸುತ್ತಾನೆ. ಅವನು ಈ ಗುರಿಯನ್ನು ಸಾಧಿಸಲು ದಿನದಿಂದ ದಿನಕ್ಕೆ ಕಷ್ಟಪಟ್ಟು ಓದುತ್ತಾನೆ. ಅವನ ಮನಸ್ಸಿನಲ್ಲಿ ಈ ಗುರಿಯನ್ನು ಸಾಧಿಸಬೇಕೆಂಬ ಬಲವಾದ ಬಯಕೆ ಇರುವುದರಿಂದ ಅವನು ಯಾವುದೇ ಅಡೆತಡೆಗಳನ್ನು ಎದುರಿಸಿ ಯಶಸ್ವಿಯಾಗುತ್ತಾನೆ. ಒಬ್ಬ ಉದ್ಯಮಿ ತನ್ನ ಕಂಪನಿಯನ್ನು ಬೆಳೆಸಲು ಬಯಸುತ್ತಾನೆ. ಅವನು ಈ ಗುರಿಯನ್ನು ಸಾಧಿಸಲು ಹೊಸ ಮಾರುಕಟ್ಟೆಗಳನ್ನು ಅನ್ವೇಷಿಸುತ್ತಾನೆ ಮತ್ತು ಹೊಸ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಈ ಗುರಿಯನ್ನು ಸಾಧಿಸಬೇಕೆಂಬ ಬಲವಾದ ಬಯಕೆ ಇರುವುದರಿಂದ ಅವನು ಎಲ್ಲಾ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗುತ್ತಾನೆ. ತೀರ್ಮಾನ. ಮನಸ್ಸಿದ್ದರೆ ಮಾರ್ಗವಿದೆ ಎಂಬ ಗಾದೆ ಮಾತು ನಮಗೆ ಜೀವನದಲ್ಲಿ ಯಶಸ್ವಿಯಾಗಲು ಪ್ರೇರೇಪಿಸುತ್ತದೆ. ನಮ್ಮಲ್ಲಿ ಒಂದು ಗುರಿಯನ್ನು ಸಾಧಿಸುವ ಬಗ್ಗೆ ದೃಢ ನಿರ್ಧಾರವಿದ್ದರೆ, ನಾವು ಯಾವುದೇ ಅಸಾಧ್ಯವೆಂದು ತೋರುವ ಕೆಲಸವನ್ನು ಮಾಡಬಹುದು. ಆದ್ದರಿಂದ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ, ನಾವು ನಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಳಬೇಕು ಮತ್ತು ನಮ್ಮ ಗುರಿಯತ್ತ ಸಾಗಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು.